ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಅಕ್ಕಿ ಇಡ್ಲಿ ಒಂದು ನಿಪ್ಪಟ್ಟು ಮಾಡೋದು ತೋರಿಸ್ತೇನೆ ರೀ. ಒಂದೆರಡು ಚಮಚೆ ಹೆಸರು ಬೇಳೆ, ಒಂದೆರಡು ಚಮಚೆ ಕಡಲೆಬೇಳೆ, ಒಂದೆರಡು ಸ್ಪೂನ ಚೆನ್ನಾಗಿ ಬೇಳೆ ಹಾಕಿ ಇವನ್ನ ನೀರು ಹಾಕಿ 1-2 ಅವರ್ಸ್ ನೆನೆಯಾಕೆ ಬಿಡ್ಬೇಕು ರೀ. 1-2 ಅವರ್ಸ್ ನೆನೆದ ಮೇಲೆ ಒಂದು ಪಾವು ಕಿಲೋ ಅಕ್ಕಿ ಹಿಟ್ಟು ಐತ್ರಿ ಇದು. ಮತ್ತು ಒಂದು ಅರ್ಧ ಬಟ್ಲ ಶೇಂಗಾ ಮಿಕ್ಸರ್ ಒಳಗೆ ಹಾಕಿ ತಗೊಂಡೇನಿ, ತರಿಯಾಗಿ ರುಬ್ಕೊಂಡು ತಗೊಂಡೀನಿ. ಮತ್ತು ಒಂದು ಸ್ಪೂನ್ ಅಜ್ವಾನ, ಒಂದು ಸ್ವಲ್ಪ ಕಸೂರಿ ಮೆಂತಿ, ಸ್ವಲ್ಪ ಅರಿಶಿಣ ಪುಡಿ, ಒಂದು ಚಮಚೆ ಕರಿ ಎಳ್ಳು, ಒಂದು ಚಮಚೆ ಬಿಳಿ ಎಳ್ಳು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ರೀ. ಇದು 2 ಚಮಚೆ ಹಾಕೀನಿ. ಖಾರ ನೋಡ್ಕೊಂಡು ಹಾಕ್ಕೋಬೇಕು ರೀ. ನಾವು ಯಾವ ಥರ ತಿಂತೇವಲ್ಲ ಆ ಥರ ಖಾರ ಹೆಚ್ಚಿಗೆ ಬೇಕಾದ್ರೆ ಹಾಕ್ಕೋಬೋದು, ಕಡಿಮೆ ಬೇಕಾದ್ರೂ ಕಡಿಮೆ ಹಾಕ್ಕೋಬೋದು. ಮತ್ತು ಒಂದು ಚಿಟಿಗೆ ಹಿಂಗೆ, ಮತ್ತು ಅವೆಲ್ಲ ನೆನೆಸಿಟ್ಟಂಥ ಬ್ಯಾಳೆ, ಹೆಸರು ಬ್ಯಾಳೆ, ಚೆನ್ನಾಗಿ ಬ್ಯಾಳೆ, ಕಡಲೆಬೇಳೆ ಅವು ನೀರು ಧರಿಸ್ಲೇನ ಅದಕ್ಕೆ ಹಾಕಿಬಿಡೋದು. ಈ ಕಡೆ ಎಣ್ಣೆ ಕಾಸ್ಬೇಕು ರೀ. ಮತ್ತು ಸ್ವಲ್ಪ 1 ಚಮಚೆ ಚಿಲ್ಲಿ ಫ್ಲೇಕ್ಸ್ ಹಾಕೀನಿ. ಎಣ್ಣೆ ಕಾದ್ಮೇಲೆ ಒಂದು ಚೂರು ಅದ್ರಾಗ ಒಂದು ಚಿಟಿಗೆ ಬೇಕಂದ್ರೆ ಹಾಕ್ಕೋಬೋದು ರೀ ಸೋಡಾ. ನಾವು ಸ್ವಲ್ಪ ಒಂದು ಚಿಟಿಗೆ ಹಾಕೀನಿ. ಮತ್ತು ಎಣ್ಣೆ ಒಳಗೆ ಕರಿಬೇವನ್ನು ಚಲೋ ತಂಗಿ ಕ್ರಿಸ್ಪಿ ಆಗೋಂಗೆ ಕರೆದು ಈ ಹಿಟ್ಟಿಗೆ ಹಾಕ್ಕೊಂಡು ಬಿಡ್ಬೇಕು ರೀ. ಒಂದು ಚಮಚೆ ಕಡಲೆ ಹಿಟ್ಟು ಹಾಕೀನಿ. ಚಮಚೆ ಸಹಾಯದಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಚಲೋ ತಂಗಿ ಕೈಲಿ ಮಿಕ್ಸ್ ಮಾಡ್ಕೋಬೇಕು ರೀ. ಚಲೋ ತಂಗಿ ಕೈಲಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿ ಹಿಟ್ಟು ನಾದಬೇಕು ರೀ. ಗಟ್ಟಿ ಹಿಟ್ಟು ನಾದ್ರನ್ನ ಭಾಳ ಚಂದ ಆಕವ್ರಿ ನಿಪ್ಪಟ್ಟು. ತೆಳು ಹಿಟ್ಟು ಒಟ್ಟು ನಾದಬಾರ್ದು, ಗಟ್ಟಿ ನಾದಬೇಕು. ಸ್ವಲ್ಪ ನೀರಾಗಿ ಗಟ್ಟಿಗೆ ನಾದ್ಕೊಂಡು ಇಟ್ಕೊಂಡು ಬಿಟ್ರೆ ಅದೇನು ನೆನೆಯಾಕೆ ಬಿಡೋದಿಲ್ಲ, ಏನಿಲ್ಲ. ಹಿಟ್ಟು ಗಟ್ಟಿಗೆ ಕಲಿಸಿ ಆಗಿಂದಾಗ ಉಳ್ಳಿ ಮಾಡಿ ತಟ್ಟಿ ಕರಿಯೋದೇ ಇರ್ತೈತಿ. ಅದನ್ನು ನೋಡಿರಿ, ಸ್ವಲ್ಪ ಹಾಕ್ಕೊಂಡು ನೀರು, ಆ ಬ್ಯಾಳೆ ಒಳಗೆ ಅದು ನೀರು ಇರ್ತಾವಲ್ಲ ಅದಕ್ಕೆ ಭಾಳ ಒಮ್ಮೆ ಹಾಕೋದಿಲ್ಲ ನೀರು. ಸ್ವಲ್ಪ ನೀರು ಹಾಕಿ ಗಟ್ಟಿ ಹಿಟ್ಟು ನಾದಿ ಇಟ್ಕೋಬೇಕು ರೀ. ನೋಡಿರಿ, ಈ ಥರ ಗಟ್ಟಿಗೆ ನಾದೀನಿ. ಇದನ್ನು ಗುಂಡು ಒಂದಿಷ್ಟು ಬೇಕಾದಷ್ಟು, ಎಷ್ಟು ಬೇಕಷ್ಟು ಮಾಡಿಕೊಂಡು ಉಳ್ಳಿ ಒಂದು 10-20 ಮಾಡಿ ಇಟ್ಕೊಂಡು 2 ಪ್ಲಾಸ್ಟಿಕ್ ಕವರ್ ತೊಗೊಂಡು ತೆಳಗೊಂದು ಮ್ಯಾಲೊಂದು ಪ್ಲಾಸ್ಟಿಕ್ ಇಟ್ಟು ಒಂದು ಪ್ಲೇಟ್ ಸಹಾಯದಿಂದ ರೌಂಡ್ ಮಾಡಿಬಿಡೋದು ರೀ. ಹಿಂಗೆ ಪ್ಲೇಟ್ಲೆ ಮಾಡ್ರೆ ಒಂದು ಸಮ ಆಗ್ತಾವೆ, ಭಾಳ ಚಂದ ಆಗ್ತಾವೆ ರೀ ನಿಪ್ಪಟ್ಟ. ನೀವು ಈ ಥರ ಮಾಡಿ ನೋಡಿರಿ. ದೀಪಾವಳಿ ಸಲುವಾಗಿ ಮಾಡಿದ್ನಿ ನಾನು, ಅದಕ್ಕೆ ನಿಮ್ಗೆ ಶೇರ್ ಮಾಡೀನಿ. ಮತ್ತು ಒಮ್ಮೆ ಎಣ್ಣೆ ಕಾಯ್ತಿಲೋ ಲೋ ಫ್ಲೇಮ್ ಮಾಡಿಬಿಡೋದು ರೀ. ಲೋ ಫ್ಲೇಮ್ ಒಳಗೆ ಕರಿಬೇಕು ಇದನ್ನು, ಅಂದರೆ ಚಂದ ಕರಿತಾವೆ, ಒಳಗೆ ಹಸಿ ಉಳಿಯೋದಿಲ್ಲ, ಏನಿಲ್ಲ. ಭಾಳ ಚಂದ ಆಗ್ತಾವೆ ನಿಪ್ಪಟ್ಟ. ನೀವು ಈ ಥರ ಮಾಡಿ ನೋಡಿರಿ. ಒಮ್ಮೆ ಒಂದಿಷ್ಟು ಮಾಡಿ ಇಟ್ಕೋಬೇಕು, ಕರೆದು ಬಿಡಬೇಕು. ಇದು ಪಾವು ಕಿಲೋ ಹಿಟ್ಟು ಐತಿಲ್ಲ, ಇಷ್ಟು ಈ ಮೆಜರ್ಮೆಂಟ್ಲೇ ಒಂದು 50 ಆಗ್ತಾವೆ ನೋಡಿರಿ. ಒಂದು 50 ನಿಪ್ಪಟ್ಟು ಆಗ್ತಾವೆ. ಭಾಳ ಟೇಸ್ಟ್ ಆಗ್ತಾವೆ, ಕ್ರಿಸ್ಪಿ ಆಗ್ತಾವೆ. ನೀವು ಈ ಥರ ಮಾಡಿ ನೋಡಿರಿ. ಹೆಂಗಾಗೈತಿ ಕಾಮೆಂಟ್ ಒಳಗೆ ಹೇಳ್ರಿ. ಯಾರೆಲ್ಲ ಹೊಸವಾಗಿ ನನ್ನ ಚಾನಲ್ ನೋಡಕ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗಾಗ್ಯಾವ ನಿಪ್ಪಟ್ಟ. ದೀಪಾವಳಿ ಸಲುವಾಗಿ ಮಾಡಿದ್ನಿ, ಅದಕ್ಕೆ ನಿಮ್ಗೆ ತೋರ್ಸೇನ್ರಿ ಮಾಡಿ. ನೀವು ಈ ಥರ ಮಾಡಿ ನೋಡಿರಿ. ಒಂದು 50 ಆಗ್ಯಾವ ನೋಡಿರಿ, ಒಂದು 50 ನಿಪ್ಪಟ್ಟು ಆಗ್ಯಾವು. ಒಂದು 3 ತೋರಿಸ್ತಾನು. ಭಾಳ ಚಂದ ಕ್ರಿಸ್ಪಿ ಆಗ್ತಾವೆ, ಭಾಳ ಚಂದ ರೀ. ಸಂಜೆ ಮುಂದೆ ಟೀ ಟೈಮ್ನಾಗ ತಿನ್ನಕ್ಕಂತೂ ಭಾರಿ ರುಚಿ ಇರ್ತಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.